ಇದು ಸಂಗತಿ ನೋಡಿ. ಯಾರ್ಯಾರು ಏನೇನು ಮಾಡಬೇಕು, ಏನು ಯಾರ್ಯಾರು ಯಾವ್ಯಾವ ವ್ಯಾಪ್ತಿಗೆ ಬರ್ತಾರೆ ಅದೇ ಗೊತ್ತಿಲ್ಲ ಪಾಪ. ಯಾರಿಗೆ ಹೇಳಬೇಕು ಇವರು? ಈಗ ಹೊಸಮನೆ 6ನೇ ಕ್ರಾಸ್ ಶಿವಮೊಗ್ಗದ ಕತೆ ಹೇಳ್ತಾ ಇದೀವಿ ನಾವು. ಅಲ್ಲಿ ಆಗ್ತಾ ಇದೆ ಸಮಸ್ಯೆ, ತಾಂತ್ರಿಕ ಸಮಸ್ಯೆ. ಯಾರಿಗೆ ಹೇಳಬೇಕು ಅವರು? ಯಾರಿಗೆ ಹೇಳಬೇಕು ಸ್ವಾಮಿ ಇವ್ರ ಸಮಸ್ಯೆನ? ಹೆಚ್ಚು ಕಡಿಮೆ ಆದ್ರೆ ಅಧಿಕಾರಿಗಳು ಮಾತೆತ್ತಿದ್ರೆ ಸಸ್ಪೆಂಡ್ ಮಾಡಿಬಿಡ್ತೀವಿ ಅಂತ. ಏನು ಸಸ್ಪೆಂಡ್ ಮಾಡೋಕ್ಕೋಸ್ಕರ ಕುಡಿಸಿರೋ ನಿಮ್ಮನ್ನಿಲ್ಲಿ? ನೇರವಾಗಿ ಹೇಳ್ತಾ ಇದ್ದೀನಿ ನೋಡಿ. ಯಾರಾದರೂ ಏನಾದರೂ ಈ ರೀತಿ ಸಂಬಂಧಪಟ್ಟಂಥವ್ರ ಮೇಲೆ ಅಥವಾ ಆಗದಿರೋವಂಥವ್ರ ಮೇಲೆ ಏನಾದರೂ ಕ್ರಮ ತಗೊಂಡ್ರೆ TV9 ಅವರ ಪರವ ನಿಲ್ಲುತ್ತೆ. ಹಿಂಸೆ ಕೊಡೋಕ್ಕಲ್ಲ ನೀವು ಅಧಿಕಾರಿಗಳಾಗಿ ಕೂತ್ಕೊಂಡಿರೋದು. ಸಮಸ್ಯೆ ಬಗೆಹರಿಸಿ ಮೊದಲು ಫಸ್ಟು. ಬನ್ನಿ, ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾವು ನೋಡ್ತಾ ಇದ್ದೀವಿ, ಏನಿದು ರಗಳೆ ಇದು? ಹಬ್ಬ ಇಲ್ಲ, ಹರಿದಿನ ಇಲ್ಲ, ಅವಸರದಲ್ಲಿ ಇಷ್ಟೊಂದು ಮಾಡುವಂಥದ್ದು ಏನಿದೆ? ಜೊತೆಗೆ ಕೆಲವು ಅಧಿಕಾರಿಗಳು ಹೋಗಲೇಬೇಕು, ಹೋಗಲಿಲ್ಲ ಅಂದರೆ ಸಸ್ಪೆಂಡ್ ಮಾಡ್ತೀವಿ ಅಂತಾರಂತೆ. ಈಗ ಸಸ್ಪೆಂಡ್ ಮಾಡೋದು ಇವ್ರಿಗೆ ಅದೇನೇ ಕೆಲಸನೇ ಇವ್ರಿಗೆ. ಎಂಥ ಸ್ಥಿತಿ ಅಂದರೆ ಕೆಲವೊಂದು ಕಡೆಗೆ ಈ ಹೆಂಡತಿ ಜೊತೆಗೆ ಗಂಡನೂ ಬಂದಿದ್ದಾರೆ. ಗಂಡ ಏನು ಟೀಚರ್ ಅಲ್ಲ, ಇಂಥ ಸ್ಥಿತಿಗತಿಗಳು ಹೆಂಗಿದೆ ಬಸವರಾಜ್? ರಂಗನಾಥ್, ಶಿವಮೊಗ್ಗದಲ್ಲಿ ಕಳೆದ 3 ದಿನಗಳಿಂದ ಸರ್ವೆ ಕಾರ್ಯ ಆರಂಭ ಆಗಿದೆ. ಇವತ್ತು 4 ದಿವಸ ಕೂಡ ಅವಾಂತರ ಮುಂದುವರೆದಿದೆ, ಎಡವಟ್ಟುಗಳು ಮುಂದುವರೆದಿವೆ, ಆ್ಯಪ್ಗಳು ಕೈ ಕೊಡ್ತಾ ಇದ್ದಾವೆ, ನೆಟ್ವರ್ಕ್ ಸಮಸ್ಯೆ ಆಗ್ತಿದೆ, ಸರ್ವರ್ ಸಮಸ್ಯೆ ಆಗ್ತಿದೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ 4ನೇ ದಿವಸ 12 ಗಂಟೆವರೆಗೂ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇದ್ರು. 12 ನಂತರ ಸರ್ವೆ ಶುರು ಆಯಿತು. ಈ ಸರ್ವೆ ಶುರು ಆದರೂ ಕೂಡ ಇದೇ ಸಮಸ್ಯೆ ಆಗಿದೆ. ಏನು 1-1.5 ಗಂಟೆಯಿಂದ ಎಲ್ಲ ಡಾಟಾ ಸಂಗ್ರಹ ಆಯಿತು. ಸಂಗ್ರಹ ಆದ ನಂತರ ಕೂಡ ಎರರ್ ಶುರು ಆಗಿದೆ. ಅಂದರೆ ಏನು ಶಿಕ್ಷಕರಿದ್ದಾರೆ, ಆ ಹಬ್ಬ ಹರಿದಿನ ಬಿಟ್ಟು ಸರ್ವೆ ಮಾಡ್ತಾ ಇದ್ದಾರೆ, ತುಂಬ ಪರಿಶ್ರಮ ಆಗ್ತಾ ಇದ್ದಾರೆ. ಅಂಥ ಟೀಚರ್ ಬಂದು ಮನೆಗೆ ಬಂದು ಭೇಟಿ ಕೊಡ್ತಾ ಇದ್ದಾರೆ, ಬಂದು ಸರ್ವೆ ಮಾಡ್ತಾ ಇದ್ದಾರೆ. ಆದರೆ ಟೆಕ್ನಿಕಲ್ ಇಶ್ಯೂಗಳು, ಟೆಕ್ನಿಕಲ್ ಸಪೋರ್ಟ್ ಆಗ್ತಾ ಇಲ್ಲ, ಆ್ಯಪ್ಗಳಿಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಏನು ಸರ್ವೆ ಆಗ್ತಿದೆ, ಆ ಸರ್ವೆ ಆಗ್ತಾ ಇಲ್ಲ. 4ನೇ ದಿವಸ ಕೂಡ ಶಿವಮೊಗ್ಗದಲ್ಲಿ ಈ ಸಮಸ್ಯೆ ಮುಂದುವರೆದೆ. ರಂಗನಾಥ್, ನಾವೀಗ ಶಿವಮೊಗ್ಗದ ಹೊಸಮನೆ ಬಡಾವಣೆ ಇದೆ, 6ನೇ ಕ್ಲಾಸ್ ಇದ್ದೇವೆ. ಶಿಕ್ಷಕಿ ಅಣಿತಾ ಇದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ. ಅವರು ಕೂಡ ಬೆಳಗ್ಗಿಂದ ಬಂದರೆ ಸಾಕಷ್ಟು ಪರದಾಡ್ತಾ ಇದ್ದಾರೆ, ಸಮಸ್ಯೆ ಇದ್ದಾರೆ. ಏನೇ ಸಮಸ್ಯೆ ಆಗ್ತಿತ್ತು ಅವ್ರನ್ನ ಕೇಳೋಣ. ಮೇಡಮ್, ನೀವು ಬೆಳಗ್ಗಿಂದ ಬಂದಿದ್ದಾರೆ, ಏನೇ ಸಮಸ್ಯೆ ಆಗ್ತಿದೆ ಟೆಕ್ನಿಕಲಿ ನಿಮಗೆ? ಸರ್, ಟೆಕ್ನಿಕಲಿ ನಮಗೆ ಬಂದು ನಿನ್ನೆ ನೈಟು ಆ್ಯಪ್ ಓಪನ್ ಆಯಿತು, ಬೆಳಗ್ಗೆನೇ ಬಂದಿದ್ದೀವಿ. ಬಂದ ನಂತರ ಇಲ್ಲಿ ಏನಾಯಿತು ಅಂದರೆ ಎಲ್ಲ ಕ್ವಶನ್ಸು ಬಂತು, ಹೇಳಿದ್ವಿ, ಎಲ್ಲ ಆಯಿತು, ಕೇಳಿದ್ವಿ. 60 ಕ್ವಶನ್ಗಳು ಸಬ್ಮಿಟ್ ಮಾಡಿ ಆಯಿತು. ಸಬ್ಮಿಟ್ ಕೊಟ್ಟ ಮೇಲೆ ಎರರ್ ಬರ್ತಾ ಇರಲಿಲ್ಲ. ನಂತರ ಅರ್ಧ ಗಂಟೆ ಆದ ನಂತರ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಮುಂದಿನ ನಂಬರಿಗೆ ಹೋಗೋಣ ಅಂತ ಅಂದರೆ ನಂಬರ್ ನಮಗೆ ತೋರಿಸ್ತಾ ಇಲ್ಲ. ನಾವೀಗ ಏನು ಮಾಡಬೇಕು ಅಂತ ಗೊಂದಲದಲ್ಲಿ ಇದ್ದೀವಿ. ಅಂದ್ರೆ ಏನ್ ಆ್ಯಪ್ ಇದೆ, ಈ ಆ್ಯಪ್ UHID ನಂಬರ್ ಇದೆ, ಆ ನಂಬರ್ ಬರ್ತಾ ಇಲ್ಲ. ಅಂದ್ರೆ ನಿಮ್ಗೆ ಡಾಟಾ ತೋರಿಸ್ತಾ ಇಲ್ಲ, ಅಂದ್ರೆ ಯಾವ ಮನೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ತೋರಿಸ್ತಾ ಇಲ್ಲ, ಖಾಲಿ ಬ್ಲಾಂಕ್ ತೋರಿಸ್ತಾ ಇದೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. UHID ಬ್ಲಾಂಕ್ ಬರ್ತಾ ಇದೆ. ನೆಕ್ಸ್ಟ್ ನಂಬರ್ ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ಯಾವ ಮನೆ ಹೋಗಬೇಕು? ನಾನು ಇಲ್ಲೇ ಇದ್ದೀನಿ ಸರ್, ಬಂದಾಗಿಂದ ಒಂದೇ ಮನೆ ಆಗಿದ್ದು, ಅದು ಅರ್ಧ ಗಂಟೆ ಆದಮೇಲೆ ಅದು ಕಂಪ್ಲೀಟೆಡ್ ಆಗಿದೆ. ಅಂದ್ರೆ ಆ್ಯಪ್ ಇದೆ, ಆ್ಯಪ್ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ? ಸಪೋರ್ಟ್ ಮಾಡ್ತಾ ಇಲ್ಲ, ನಿಧಾನವಾಗಿ ಆಗ್ತಾ ಇದೆ, ಫಾಸ್ಟ್ಲಿ ಇಲ್ಲ. ಫಾಸ್ಟ್ ಮಾಡಿಕೊಟ್ರೆ ಒಳ್ಳೇದು. ಅಂದ್ರೆ ಈಗ UHID ನಂಬರ್ ನಿಮಗೆ ಶೋ ಆಗ್ತಾ ಇಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ಹಾಗಾದ್ರೆ? ಅದು ನಿಮಗೆ ರೆಕಾರ್ಡೇ ತೋರಿಸ್ತಾ ಇಲ್ಲ. ನಂಬರ್ ಇಲ್ಲ ಅಂದ್ರೆ ನಾವು ಮಾಡೋದಾದ್ರೂ ಹೇಗೆ ಸರ್? ಇನ್ನೇನು ಮಾಡ್ಲಿಕ್ಕೆ ಬರಲ್ಲ. UHID ನಂಬರ್ ಕೊಟ್ರೆ ಮಾತ್ರ ನಮಗೆ ಮನೆ ಇಲ್ಲಿ ಐಡೆಂಟಿಫೈ ಮಾಡೋಕ್ಕಾಗೋದು. ಐಡೆಂಟಿಫೈ ಮಾಡಬೇಕಂದ್ರೆ ನಮಗೆ ಆ ನಂಬರ್ ಬೇಕೇ ಬೇಕು. ಈಗ ಬಾಗಿಲ ಮೇಲೆ KB ಅವ್ರನ್ನ ಬರೆದೋಗಿದ್ದಾರೆ, ಆ ನಂಬರ್ ಇದ್ದರೆ ಮಾತ್ರ ನಮಗೆ ಮಾಡೋಕ್ಕೆ ಸಾಧ್ಯ ಸರ್. ಇಲ್ಲಾಂದ್ರೆ ನಮಗೆ ಬೇರೆ ಈಗ ಈ ನಂಬರ್ ಬರಲಿಲ್ಲ ಅಂತ ನಾನು ಈ ನಂಬರ್ ಟೈಪ್ ಮಾಡಿದ್ರು ಕೂಡ ಅದು ತಗೊಳ್ತಾ ಇಲ್ಲ ಸರ್. ಈಗ ನೆಕ್ಸ್ಟ್ ಮುಂದಿನ ಆಪ್ಷನ್ನು ನಮಗೆ ಯಾರು ತಿಳಿಸ್ಕೊಡ್ಬೇಕು ಸರ್? ಅಂದ್ರೆ ನಿಮಗೆ ಯಾವುದೋ ಟೆಕ್ನಿಕಲಿ ಫೀಡ್ಬ್ಯಾಕ್ ಯಾರು ಕೊಡ್ತಾ ಇಲ್ಲ? ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ? ಇಲ್ಲಿನ ಸೂಪರ್ವೈಸರ್ ಯಾರಂತ ಗೊತ್ತಿಲ್ಲ, ಬಟ್ ನಮ್ಮ ಸರ್ ನಾವು ಫೋನ್ ಮಾಡಿ ಕೇಳಿದಕ್ಕೆ ಆನ್ಸರ್ ಕೊಡ್ತಾ ಇದ್ದಾರೆ. ಈಗ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಬಿಸಿ ಬರ್ತಾ ಇದೆ, ಏನು ಅಂತ ಗೊತ್ತಿಲ್ಲ ಸರ್. ಮುಂದೆ ಹೇಗೆ ಮಾಡ್ತಾರೆ ಈಗ ನೀವು ಸರ್ವೆ? ಇಲ್ಲ ಸರ್, ನಮ್ಮ ಮುಂದೆ ಮಾಡಕ್ಕೆ ನಮಗಿಲ್ಲ, ಆಪ್ಷನ್ನೇ ಇಲ್ಲ. UHID ನಂಬರ್ ಇಲ್ಲ ಅಂದ್ರೆ ನಾವು ಮುಂದೆ ಏನು ಮಾಡಬೇಕು ಸರ್? ಅವರೇ ನಮಗೆ ದಾರಿ ತೋರಿಸ್ಬೇಕು. ನಾವು ಹೇಗೆ ಮಾಡಬೇಕು ಅಂತ ಗೊತ್ತಾಗಿಲ್ಲ ನೋಡಿ ಸರ್. ನಾನು 11 ಗಂಟೆಗೆ ಬಂದವಳು, ಈಗ 1:10 ಆಯಿತು. ಮನೇಲಿ ಮಕ್ಕಳು ಬಿಟ್ಟು ಬಂದಿದ್ದೀನಿ, ಅಡುಗೆ ಮಾಡಿಲ್ಲ, ಏನಿಲ್ಲ. ಈಗ ನಾನು ಒಂದೇ ಮನೆ ಮಾಡಿರೋದು ಸರ್. ಇಷ್ಟೊತ್ತಾದರೆ ನಾವು ಹೇಗೆ ಮಾಡೋ ಸರ್? 141 ಮನೆ ಇದೆ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮತ್ತು ನಮ್ಮ ಸ್ಕೂಲ್ ಕೂಡ ಇದೆ ಸರ್, ನಮ್ಮ ಸ್ಕೂಲ್ ನಡೀತಾ ಇದೆ, ಏನು ಮಾಡಬೇಕು? ಬಸವರಾಜ, ನೀವು ಹೇಳ್ತಾ ಇದ್ದೀರಿ, ನಾವು ಕೇಳಿಸ್ಕೊತಾ ಇದ್ದೀವಿ. ಎಂಥ ಸ್ಥಿತಿ ಅವ್ರಿಗೆ ಅಂತಂತಂದರೆ 141 ಮನೆ ಮಾಡಬೇಕು. ಒಂದು ಮನೆ ಆಗಿದೆ ಇಲ್ಲಿ ತನಕ, ಒಂದೇ ಮನೆ ಆಗೋಕ್ಕೆ ಸಾಧ್ಯ. ಹಬ್ಬ ಇಲ್ಲ, ಹರಿದಿನ ಇಲ್ಲ, ಅಮ್ಮ ತಾಯಿ ಅಂತ ತಿರುಗಬೇಕು ಪಾಪ ಟೀಚರ್ಗಳು.